ಕಾರ್ಗೆ ಹತ್ಬೇಕಾದ್ರೆ ಕೇಳ್ತೀನಿ. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ವ್ಲಾಗ್ಸ್. ನಾವು ಇವಾಗ ಗದ್ದೆಗೆ ಹೋಗ್ತಾ ಇದ್ದೆವು, ಮನೋಜ್ ಗದ್ದೆಗೆ. 1 ಅವರ್ ಕುತ್ಕೊಂಡು ಬಾತ್ರೂಮಲ್ಲಿ ಬಂದಿರೋ ಮನೋಜ್ ಅವ್ರಿಗೆ ರಾಷ್ಟ್ರಪತಿಯಿಂದ ಸನ್ಮಾನ. 1 ಅವರ್ ಎಲ್ಲಿ ಕುಂತಿದ್ದ? ಫೋಟೋ ಚೆನ್ನಾಗಿತ್ತಾ? ಕಾರ್ಗೆ ಹತ್ಬೇಕಾದ್ರೆ ಕೇಳ್ತೀನಿ. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ವ್ಲಾಗ್ಸ್. ನಾವು ಇವಾಗ ಗದ್ದೆಗೆ ಹೋಗ್ತಾ ಇದ್ದೆವು, ಮನೋಜ್ ಗದ್ದೆಗೆ. ನೋಡಿ ಇದೆಲ್ಲ ಇವ್ರದಯ. ಹಾಂ, ತೋಟ ಅಂತ. ತೋಟ ಗದ್ದೆ ಹಾಕೊಡಿ ಅಂತಾರೆ ಮತ್ತೆ. ಹಾಂ, ತೋಟಕ್ಕೆ ಹೋಯ್ತಾ ಇದ್ದೀವಿ ಕಡ್ಡಿ ಹಾಕೊಂಬರೋಕ್ಕೆ. ಮತ್ತೇನಪ್ಪ ಹಸೆ ಕಟ್ಬಿಟ್ರಲ್ಲಿ ಖಾಲಿ ಖಾಲಿ ಕಾಣುತ್ತೆ ಕಡ್ಡಿ ಕುಯ್ದ್ಮೇಲೆ. ಹೊಲ ಕುಯ್ತೀನಿ. ನೋಡಿ ಇದೆಲ್ಲ ಇವ್ರದಯ, ಇದೆಲ್ಲ ಇವ್ರದಯ. ಯಾವುದೋ ಅಂಟಿ ಬರ್ತದೆ ಮುಂದ್ಗಡೆ. ನಮ್ಮಮ್ಮ ಇದವ್ರಮ್ಮ ಮುಂದ್ಗಡೆ ಬರ್ತಿರೋದು. ನಮ್ಮ ಮನೋಜವ್ರು ಇನ್ವೆಸ್ಟ್ಮೆಂಟ್ ನೋಡಿ ಇವೆಲ್ಲ ಮುಂದಿರೋದು ನನ್ನ ಮಕ್ಕಳೇ. ಇದು ನಮ್ದಲ್ಲ, ಇದು ನಮ್ಮ ದೊಡ್ಡ ಮಾರು. ಅದೇ ಮುಂದ್ಗಡೆ. ಆಂಟಿ ಒಂದು ಚಾನಲ್ ಓಪನ್ ಮಾಡೋಣ, ಯೂಟ್ಯೂಬಲ್ಲಿ ಹಾಕ್ತಾನೆ. ಸೊ ಇದರಲ್ಲಿ 2 days ಬಿಫೋರ್ ಇವರು ರಾಗಿ ಎಲ್ಲ ಕಟ್ ಮಾಡಿದ್ರಂತೆ. ಸೊ ಅದರಲ್ಲೇ ಹಸುಗಳನ್ನು ಕಟ್ಟಿದ್ದಾರೆ ನೋಡಿ. ಹಸುಗಳು ಚೆನ್ನಾಗಿ ಮಲ್ಕೊಂಡು ಬಿಟ್ಟಿದ್ದಾವೆ ಇಲ್ಲಿ. ಇವ್ರ ಮನೆಯಲ್ಲಿ 4 ಹಸುಗಳಿದ್ದಾವೆ. ಸೊ ಹಾಲು ಕರೆದು ಹಾಲನ್ನು ಹಾಕ್ತಾರೆ ಡೇರಿಗೆ. ಸೊ ಅದನ್ನು ಮಾಡ್ತಾರೆ ಇವರು. ಹಾಂ, ಏನು ಹಾಕೋದು ಮನೋಜ? ರಾಗಿ ಎಲ್ಲ ಕುಯ್ದು ಅಂತ ಇಟ್ಟವ್ರೆ. ಹಾಂ, ಇವತ್ತು ಮಿಷನ್ ಬರುತ್ತೆ, ಅದಕ್ಕೆ ಕೊಟ್ಟರೆ ರಾಗಿ ಬಡ್ದು ರಾಗಿ ಸಪ್ರೇಟು ಹುಲ್ ಸಪ್ರೇಟ್ ಕೊಡುತ್ತೆ. ಅದು ವಿಡಿಯೋ ಮಾಡಿ ಹಾಕಿದ್ರು. ದೊಡ್ಡ ಮಷಿನ್ ಬರ್ತದಲ್ಲ ಅದನ್ನ, ಅದು ರೋಡಿ ಓಡ್ತದಲ್ಲ ಮಾಡಿರ್ತಾರಲ್ಲ. 2 ಹೊಲಕ್ಕೆ ಎಷ್ಟಾಗುತ್ತಾ? ನಾವು ಹೋಗಿ ಅದು ಕಂಬ ನೆಟ್ಟಿದ್ವಲ್ಲ ಅದು ತೋರಿಸ್ಕೊಂಬ. ಅದೆಷ್ಟು ಬರ್ತಲ್ಲ ಅದು? ಎಷ್ಟು ಚೀಲ ಬರ್ತಲ್ಲ ರಾಗಿ? 3 ಫಲ ಆಗ್ಬೋದು. 3 ಫಲ ಅಂದರೆ ಎಂತಲ್ಲ? 300 kg ಕಳ. 3 ಫಲ ಗೊತ್ತಿಲ್ಲ ನಿಮಗೆ? 300 kg? 300 kg ಅಂದ್ರೆ ಎಷ್ಟು ಕುಂಟಲ್ಲ? ಕಡ್ಡಿ ಏರ್ಕೊಂಬರ್ತೀನಿ ನಿಮ್ಮಪ್ಪ ಇಲ್ಲಿ. ಬಂದ್ಬಿಡ್ತಾ ಕುಡಿತೈತೆ, ಓಡೋ ಜಲ್ದಿ. ನಿಲ್ಸಪ್ಪ ಅಲ್ಲೇ. ಬಿಡು. ಸೊ ಅಂಕಲ್ ಬೆಳಿಗ್ಗೆ ಬಂದು ಹಸುಗಳಿಗೆ ಕಡ್ಡಿ ಕೊಯ್ತಿದ್ರು. ಸೊ ಅದನ್ನು ಇವಾಗ ನಾವು ತೊಗೊಂಡು ಹೋಗಕ್ಕೆ ಬಂದಿದ್ದೀವಿ. ಜಾಸ್ತಿ ಮಾಡಪ್ಪ, ಹಂಗೆ ನಿಧಾನಕ್ಕೆ ಜಾಸ್ತಿ ಮಾಡು. ಒಂದು ಹಂಗೆ ನಿಧಾನಕ್ಕೆ. ಇದು ನಮ್ಮ ಮನೋಜರ ಇವರು ನಮ್ಮ ಮನೋಜವರ ಅಪ್ಪ ಅವರು. ಸೊ ಚಳಿ ತುಂಬ ಅಲ್ವಾ ಈ ಕಡೆ, ಗಾಡಿ ಸ್ಟಾರ್ಟ್ ಆಗ್ತಾ ಇರಲಿಲ್ಲ ಬೆಳಿಗ್ಗೆ. ಬಾಯ್ ಹೆಚ್ಚಾಕಿದ್ದೀನಿ. ಈಗ ಬೈಕ್ ಹೋದ್ರೆ ಏನೂ ಆಗಲ್ಲ, ಟ್ಯಾಕ್ಟರ್ ಪಾಕ್ಟ್ ಹೋದ್ರೆ ಹೊಡೆದೋಯ್ತವೆ. ಬರೀ ಮೇಲ್ಗಡೆ ಹೋಗಿ ಹಾಕೊಂಬಿಡಿದ್ರೆ ಇವು 3 ತುಂಡಿಗೆ ಹಾಕ್ತೆ. ಅಲ್ಲೇ ಪಾಯಿಂಟ್ ಮಾಡಿಸಿರೋದು ಆ ಮೇಗಲ್ ತುಂಡಲ್ಲಿ. ಅಲ್ಲಿ ಅವೈ ನಿಂತಲ್ಲ ಅಲ್ಲಿ. ಸೊ ಇದು ಇನ್ನೊಂದು ಕಡ್ಡಿ ಹೊರ ಇದೆ, ಇದನ್ನ ಎತ್ಕೊಂಡು ಹೋಗ್ಬೇಕು ನಾವು ಇವಾಗ. ಅಂಕಲ್
ಹಿಂಗಾದಿಲ್ಲೇ ಹೋಗಿ ಅಲ್ಲಿ ತರಿತವೆ ಇಲ್ಲಿವರೆಗೂ ಹೋಗ್ಬಿಟ್ಟು ಹಂಗೆ ಒಳಗಡೆ ಹೋಗ್ಬಿಟ್ಟು ಹಂಗೆ ಇದಾವೆ ಕಾಲೆಲ್ಲ ಅಂತ ತರಿತವೆ. ಅಂಕಲ್ ನೋಡಿ ಎಷ್ಟು ಈಸಿಯಾಗಿ ಎತ್ಕೊಂಡ್ಬಿಟ್ರು. ಸೊ ನಾನು ಒಂದು ದಿವಸ ಇದಕ್ಕಿಂತ ಮುಂಚೆ ಬಂದವಾಗ ಟ್ರೈ ಮಾಡಿದ್ದೆ, ಕತ್ತು ಒಂದೇ ಕಡೆ ನೋವಾಗ್ಬಿಟ್ಟಿತ್ತು ನನಗೆ ಒಂದು ವಾರದವರೆಗೂ. ಸೊ ಅಷ್ಟು ಸ್ಟ್ರಾಂಗ್ ಇರ್ತಾರೆ ಅವ್ರು ಇಲ್ಲಿಂದ ಇರೋರು. ಇಲ್ಲಿ ಮತ್ತು ನೆಕ್ಸ್ಟ್ ಬಾಳೆಗೊನೆನೂ ಹಾಕಿದ್ದಾರೆ ಇವರು ನೋಡಿ, ಇನ್ನೂ ಆಗ್ತಿದ್ದಾವೆ. ಲಾಸ್ಟ್ ಇವ್ರು ಬೀಗರೂಟದಲ್ಲೂ ಇವ್ರ ಮನೆದೇ ಹಾಕಿದ್ರು. ದೊಡ್ಡದಾಗತ್ತಾ ಅಲ್ಲೂ ಒಂದು ನೋಡೋದು ರೂಪಾಯಿಗಳು ಅಲ್ಲೈತಲ್ಲ ಆಚೆ ಕಡೆ ಅಲ್ಲಿ ಕಟ್ಟಿದ್ದು. ಡ್ರಮ್ ಸ್ಟಿಕ್ ಎಷ್ಟು 400 ರೂಪಾಯಿ ಕೆ ಜಿ ಕಣಪ್ಪ ಇವಾಗ. 600 ಇದೇನು ಇದೇ ಹೂವು ಯಾವುದದು? ಅದು ಇದು ಇದು ಹಾಂ ಇದು ಕೆಲ ಬೆಳಬೇಕಲ್ಲ ಅದು ಇದು ರೋಜಲ್ ಮನೆ ಚೆನ್ನಾಯ್ತಲ್ಲ ಹೂವು. ಅದು ಭಾಳ ದಿನ ಚೆನ್ನಾಗಿ ಕಾಣುತ್ತಲ್ಲ, ಕೆಂಪು ನೇತಾಕಿದ್ದು. ನಾನು ನಾರ್ಮಲಾಗಿ ಬಾಳೆಗಡ್ಡೆನ ನೋಡಿದ್ದೆ, ಬಟ್ ಇವ್ರ ಹತ್ರ ಇರೋದು ತುಂಬ ದೊಡ್ಡದಿದೆ ನೋಡಿ. ಸ್ಟ್ರೈಟ್ ಇದೆ ಅಂದರೆ ಇವಾಗ ಗೊನ್ನೆಗಳು ತುಂಬ ಜಾಸ್ತಿ ಆಗ್ತವೆ ಯಾವಾಗಲೂ. ಇವು ಏಲಕ್ಕಿ ಬಾಳೆಹಣ್ಣು ಕರಡಿ ಆದ ತಕ್ಷಣ ಇವರೇ ಮನೇಲಿ ಇಟ್ಬಿಟ್ಟು ರೆಡಿ ಮಾಡ್ತಾರೆ, ಅಂದರೆ ಹಣ್ಣಾಗೋಕ್ಕೆ ಅದೇನೋ ಪ್ರೊಸೆಸ್ ಇದೆ, ಅದು ಮಾಡ್ತಾರೆ. ಸೊ ಆಚೆ ಕಡೆ ಏನು ತೊಗೋದಿಲ್ಲ, ಇವ್ರು ಮನೆಯಲ್ಲೇ ತೊಗೊಂಡು ತಿನ್ನೋದು. ಆಮೇಲೆ ಸ್ವಲ್ಪ ಬಿಸಿಲು ಚೆನ್ನಾಗಿದೆ, ಬೆಳಗಿನ ಜಾವ ವಿಟಮಿನ್ ಡಿ ತೊಗೋಣಂತ. ಸ್ಕಿನ್ ನೋಡಿ ಯಾವ ಥರ ಗ್ಲೋ ಆಗ್ತಿದೆ ಬಿಸಿಲಿಗೆ. ಅಷ್ಟೇ, ಯಾಕೆ ಹೆಣ್ಣು ಕೊಡಲ್ಲ? ಹಸು ಫಾರಮ್ಮು ಕೋಳಿ ಫಾರಮ್ ಮಾಡ್ಕೊಂಬಿಡ್ತೀನಿ. ಎಲ್ಲ ಇವ ಇದೇನಿಲ್ಲ, ಇದು ಚಿರಿಸ್ತಾವಲ್ಲ ರೈತರಿಗೆ ಅದೆಲ್ಲ ಅಂಟಲ್ಲ. ನಡೆ ನಾನು ರೈತ ಆಗ್ಬೇಕಪ್ಪ ಇನ್ನು. ನುಗ್ಗಕಾಯಿ ಕಾಯಿ ಕಾಯಿ ನುಗ್ಗೆಕಾಯಿ ಮಹಿಮೆಗೆ ಮದುಮಗನ್ ಬೇಕಿತ್ತು. ಕಡ್ಡಿಗರು ಯಾವ ಕಡೆ ಅಳ್ಜೋಳ ಅಂತ ಮೆಕ್ಕೆಜೋಳ ಕಡ್ಡಿ, ನಮ್ಮ ಕಡೆ ಮೆಕ್ಕೆಜೋಳ ಅಂತಾರೆ ಅದಕ್ಕೆಲ್ಲ, ಹಸುಗೆ ಹಾಕೋಕ್ಕೆ. ಅಲ್ಲಿ ದಸರಾ ಘಟ್ಟಕ್ಕೆ ಹೋಗ್ಬೇಕಿತ್ತು. ಹಾಂ ಆರಾಮಾಗಿದ್ದೀರಂತೆ. ನೀವು ಇಲ್ಲೇ ಮಾಡ್ತಾ ಇದ್ದೀರಾ? ಓ, ಇಲ್ಲೆಲ್ಲ ಟ್ಯಾಕ್ಟ್ರ್ ಹೊಡೆದು ಹೊಂಟೆ ಹೋಗೈತೆ. ಆಂಟಿ ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ಸರ್ಪರ್ಗೆ ಇಲ್ಲ ಆಂಟಿ. ಇಲ್ಲ ಗುಪ್ತ ಮೆಸೇಜ್ ಹಾಕೋನೆ, ಅನ್ನ ತುಂಬ ಚೆನ್ನಾಗಿದೆ ಅಂತ ಕನ್ನಡನಾಗ ಮೆಸೇಜ್ ಹಾಕೋನೆ. ನೋಡ್ರಿ 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 ಜೀವನ ನೋಡ್ರಿ ಹೆಂಗಿದೆ. ಈ ಕಡೆ ಮೇಲ್ಗಡೆ ನೋಡ್ತಾ ಇದ್ರೆ ಯಾವ ಥರ ಕಾಣಿಸ್ತಾ ಇದೆ ಅಂತ. ಇಲ್ಲೇ ಬಿಡಬೇಕು ಅನಿಸುತ್ತೆ ವೀಕೆಂಡ್ ಇವ್ರ ಮನೆ ಕಡೆ ಬಂದರೆ. ಅದೇ ಬರೋಕ್ಕೆ ಫುಲ್ ಎಕ್ಸೈಟ್ಮೆಂಟಿಂದ ಹೋಗ್ತೀವೋ, ಬರೋಕ್ಕೆ ಮನಸ್ಸೇ ಬರೋದಿಲ್ಲ. ಹೆಂಗೆ ಅದೇ ಸಿಗಾಕೊಂಡೈತೆ ಯಾರೋ ಇರ್ತೀರಿ. ಮದುವೆ ಕಾರ್ ರೆಡಿ ಮಾಡ್ತಾರಲ್ಲ ಹಂಗೆ. ಮುಂದೆ ಹೋಗ್ತಾ ಒಂದು ಚಿಕ್ಕದು ಹಳ್ಳ ಇದೆ, ನದಿ ನೋಡೋಣ ಬನ್ನಿ. ಈ ಮಲೆ ಎದ್ದವ ಇಲ್ಲಿ ತೆಂಗಿನ ಮರಕ್ಕೆ ಇಕ್ಬಿಟ್ಟು ಹ್ಯಾಂಡೆಲ್ಲ ಮುರ್ಕೊಂಬಿಟ್ಟಿದೆ. ಆ ಮರ ತೋರಿಸ್ತಿಂಬ. ಆ ಮರಣ ಒಂಕೆ ಬಿಟ್ಟತೆ ಉದ್ರ ಪೌರ್ಷಿಕ. ಈ ತೋಟದ ಜೊತೆ ಬೆಳಿತವೆ ನಾಟಿ ಎಲ್ಲ ಯಾವಾಗಂದ್ರೆ ನಾಟಿ ಅಂದ್ರೆ ಸೀಸನ್ ಇರ್ತಾನೆ, ಸೀಸನ್ ಟೈಮಲ್ಲೇ ಬೆಳೆಯೋದು. ಕ್ಲೈಮೇಟಲ್ಲಿ ಎಲ್ಲ ಟೈಮಲ್ಲೂ ಬೆಳಿತಾವ. ಪುಣ್ಯಾತ್ಮ ಪುಣ್ಯಾತ್ಮ. ನೋಡಿ ನಮ್ಮ ರೈತ ಒಳ್ಳೆ ಕೆಲಸ ಮಾಡ್ತಾನೆ. ರೈತ 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 ಅನ್ನ ಕೊಡುವ ದಾತ. ಬಿರ್ಯಾನಿ ಜೊತೆ ಬರೋ ರೈತ. ಮಾಡ್ತಿದ್ದೆ ಗೊತ್ತಾ? ಹಾಂ, ನೀರು ಕಟ್ತಿದ್ದೆ. ಚಿಕ್ಕಕ್ಕೆ ದೊಡ್ಡದಾಗಿ ಬಿಟ್ಟದಲ್ಲ ಅದು. ಸಣ್ಣಕ್ಕೆ ಚಿಕ್ಕಕ್ಕೆ ಅಲ್ಲೆಲ್ಲ ಕಡ್ದಾಕ್ಬೇಕಿತ್ತು ಅಂಕು. ಹಾಂ,
ಸ್ಟಾಪ್ ಮಾಡ್ತಾ ಇದ್ದೆ ಮತ್ತೆ ಕಂಟಿನ್ಯೂ ನಿಮ್ಮೂರು ಲಾಸ್ಟ್ ಅಲ್ಲಿಗೆ ಇದು ನದಿ ಲಾಸ್ಟಾ ಕೆರೆ ಲಾಸ್ಟ್. ಇದು ಬ್ರಿಡ್ಜ್ ಮಾಡುತ್ತಾನೆ ಮೊದಲು ಇರಲಿಲ್ಲ. ಮೊದಲು ಹಳ್ಳ ಆಯ್ತು. ಇದೇ ನೀರಾಗ ಹೋಗ್ಬಿಡು ಹಿಂಗೆ ಈ ಸ್ಮಾಲ್. ಸೊ ಇಲ್ಲಿಗೆ ಇವ್ರದ್ದು ಊರು ಲಾಸ್ಟ್ ಇರುತ್ತೆ ಈ ನದಿಗೆ. ಸೊ ಮನೆಯಿಂದ ಇಲ್ಲಿವರೆಗೂ ಇವ್ರ ಗದ್ದೆ ಇದೆ. ಎಷ್ಟು ದೂರ ಅಷ್ಟು ನೋಡ್ತಾರೋ ಅಷ್ಟು ತೆಂಗಿನ ಮರಗಳು ಇವ್ರದ್ದೇ. ಇಲ್ಲಿಂದ ಇವ್ರಿಗೆ ಎಂಡ್ ಆಗಿಬಿಡುತ್ತೆ. ಇಲ್ಲಿಂದ ವಾಪಸ್ ಮನೆಗೆ ಹೋಗೋಣ. ಪಕ್ಕದಲ್ಲೇ ಮೇಲ್ಗಡೆ ನೋಡಿದ್ರೆ ಮಾವಿನ ಗಿಡನೂ ಇದೆ ಮೇಲೆ. ಸೊ ನಾನು ಲಾಸ್ಟ್ ಟೈಮ್ ಬಂದವಾಗ ತುಂಬ ಮಾವಿನಕಾಯಿ ಆಗಿದ್ದು. ಸೊ ನೋಡಿ ನೀರು ಎಷ್ಟು ಕ್ಲೀನಾಗಿದೆ. ಕ್ಲೀನಾಗಿ ಅಂತ ನೋಡೋದು ಕ್ಲೀನಾಗಿದೆ ಅಷ್ಟೇ. ಸೊ ಮನೆ ಹತ್ರ ಬಂದುಬಿಟ್ಟು ಮತ್ತೆ ಎಳ್ನೀರು ನೋಡಿದ್ವಿ, ಎಳ್ನೀರು ಕುಡಿದ್ವಿ. ಚೆನ್ನಾಗಿತ್ತು, ಎಳ್ನೀರು ಸಹ ಆಗಿತ್ತು. ಚಿಕ್ಕ ಗಿಡ ಬಟ್ ಸ್ವೀಟಾಗಿತ್ತು ನೀರು. ಪ್ಯಾಟೆ ಹುಡುಗಿ ಹಳ್ಳಿ ಲೈಫು. ಪೇಟೆ ಹುಡುಗಿ ಥರ ಕಾಣುತ್ತೆ. ಇವು ಹಣಮಂತು ಇವಳು ಅವ್ನ ಜೊತೆಗಿರೋಳು. ಸದ್ಯಕ್ಕೆ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡೋಣ. ಸೊ ನೆಕ್ಸ್ಟ್ ನಿಮಗೆ ರೇಷ್ಮೆ ಗೂಡು ಯಾವ ಥರ ಇದೆ ಅಂತ ತೋರಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.